ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ವೆಜ್ ಮೋಮೋಸ್ ಮತ್ತು ಪ್ಯೂರ್ ವೆಜ್ ಮಯೋನೀಸ್ ಹಾಗೂ ಕೆಂಪು ಚಟ್ನಿ ಇದನ್ನು ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ಕೋಲ್ಡ್ ನೀರು, ಇದಕ್ಕೆ ಯಾವುದೇ ರೀತಿಯಾದಂಥ ಗಮನ ಇರಲಿ ಫ್ರೆಂಡ್ಸ್, ಯಾವುದೇ ರೀತಿಯಾದಂಥ ಎಣ್ಣೆ ಹಾಕಬಾರ್ದು. ಕೋಲ್ಡ್ ವಾಟರಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಥರ ಬರಬಾರ್ದು, ಅದಕ್ಕಿಂತಲೂ ಸ್ವಲ್ಪ ಸಾಫ್ಟಾಗಿ ನಮಗೆ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಸಿಟ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಆಗಲೇ ಹೇಳಿದಾಗೆ ಎಣ್ಣೆ ಇದಕ್ಕೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಮತ್ತು ನಾನು ರ್ಯಾಪರಲ್ಲಿ ಇದನ್ನು ಕವರ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಆಲೂಗೆಡ್ಡೆ ಬೇಯಿಸಿರೋವಂಥದ್ದು, ಇದಕ್ಕೆ ನಾನು ಇಲ್ಲಿ ಒಂದು 1/4 ಸ್ಪೂನಷ್ಟು ಸಕ್ಕರೆ, 1/4 ಸ್ಪೂನಷ್ಟು ಉಪ್ಪು ಮತ್ತು ಇದು ಅಜಿನೋಮೋಟೊ ಅಂತ ಹೇಳ್ತೀವಲ್ಲ ಅದನ್ನೊಂದು 1/4 ಸ್ಪೂನು, ಒಂದು 2 ಸ್ಪೂನಷ್ಟು ನಾನು ಇಲ್ಲಿ ಹಾಲಿನ ಕೆನೆನ ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಲಿನ ಕೆನೆ ಬದಲು ಫ್ರೆಶ್ ಕ್ರೀಮನ್ನು ಕೂಡ ತೊಗೋಬೋದು. ಮತ್ತು ಒಂದು 1/4 ಲೋಟದಷ್ಟು ಹಾಲು ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಇದು ವೆಜ್ ಮಯೋನೀಸ್ ಫ್ರೆಂಡ್ಸ್, ಸ್ಟ್ರೀಟ್ ಸ್ಟೈಲು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಅನಿಸೋದೇ ಇಲ್ಲ ಇದು ಮನೇಲಿ ಮಾಡಿರೋದು ಅಂತ, ಹೊರಗಡೆ ತಂದಿರೋದು ಅಂತಲೇ ಅನಿಸುತ್ತೆ. ಇಲ್ಲಿ ನಾನು ಮೆಣಸಿಕಾಯಿನ ನೆನೆಸಿಟ್ಕೊಂಡಿದ್ದೀನಿ. ಖಾರದ ಮೆಣಸಿಕಾಯಿ 3 ಮತ್ತು ಬ್ಯಾಡಗಿ ಮೆಣಸಿಕಾಯಿ 2 ಕಲರಿಗೋಸ್ಕರ. ಇದಕ್ಕೆ 1 ಕಪ್ಪಷ್ಟು ಹುಳಿ ಟೊಮೆಟೊವನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊ ಅಂತ ಅಂದ್ಕೊಳ್ಳಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ಏನಾದರೂ ಖಾರ ಕಮ್ಮಿ ತಿನ್ನೋರಾದರೆ ಮೆಣಸಿಕಾಯ್ದು ಬೀಜನ ಕೂಡ ನೀವು ತೆಗೆದ್ಬಿಟ್ಟು ಹಾಕೋಬೋದು. ಇದನ್ನು ಗ್ರೈಂಡ್ ಮಾಡಿದ ನಂತರ ಇದನ್ನು ನಾನು ಒಂದು ಸ್ಟ್ರೈನರಲ್ಲಿ ಸೋಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ದರೆ ಹಾಗೇ ಮಾಡ್ಕೋಬೋದು. ಅಂದರೆ ಸ್ಟ್ರೈನರಲ್ಲಿ ಇದನ್ನು ಸೋಸಿ ತೆಗಿಯೋದ್ರಿಂದ ಅದರಲ್ಲಿರೋವಂಥ ಬೀಜದ ಅಂಶ ಎಲ್ಲ ಈಚೆ ಬರುತ್ತೆ. ಮತ್ತು ಇಲ್ಲಿ ಅದಕ್ಕೆ ನಾನು ಒಂದು ಒಗ್ಗರಣೆ ಕೊಟ್ಕೋಬೇಕು. ಅದಕ್ಕೆ ಒಂದು ಪ್ಯಾನಿಗೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡು ನಾನು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊ ಪ್ಯೂರಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಣಮೆಣಸಿಕಾಯಿ ನೀರನ್ನು ಏನು ನೆನೆಸಲಿಕ್ಕೆ ಇಟ್ಕೊಂಡಿದ್ದೆ ಅದೇ ನೀರನ್ನು ಹಾಕಿ ಇದಕ್ಕೆ ನಾನು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಉಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು 1/4 ಸ್ಪೂನ್ಗಿಂತ ಇನ್ನೂ ಕಮ್ಮಿ ಅಜಿನೋಮೋಟೊ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ನೆಕ್ಸ್ಟು 1 ಪ್ಯಾಕೆಟಷ್ಟು ಮ್ಯಾಜಿಕಲ್ ಮ್ಯಾಗಿ ಮಸಾಲವನ್ನು ಹಾಕ್ಕೊಂಡು ಇದನ್ನು ನಾನು ಕೈ ಬಿಡದಂತೆ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ತಿರುವಾಗ್ತಾ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇದು ಕೈ ಬಿಟ್ಬಿಟ್ರೆ ಏನಾಗುತ್ತೆ, ಕೆಳಗಡೆ ಇದೆಲ್ಲ ಶೀತ ಬರುತ್ತೆ ಫ್ರೆಂಡ್ಸ್. ಈಗ ನಾವು ಮೋಮೋಸ್ಗೆ ಸ್ಟಫಿಂಗಿಗೋಸ್ಕರ ನಾನು ಇಲ್ಲಿ ಒಂದು 3 ಕಪ್ ಆಗೋಷ್ಟು ಕ್ಯಾಬೇಜ್ ಎಲೆಕೋಸನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಣ್ಣದಾಗಿ ನಾನು ಕಟ್ ಮಾಡಿ ಸ್ವಲ್ಪ ಉಪ್ಪಾಕಿ ನಾನು ಚೆನ್ನಾಗಿ 2-3 ಸಲ ತೊಳೆದು ಇಟ್ಕೊಂಡಿರೋ ಅಂಥದ್ದು. ಒಂದು ಅರ್ಧ ಕಪ್ ಕ್ಯಾರೆಟು, ಒಂದು 1/4 ಕಪ್ಪಷ್ಟು ಗೆಡ್ಡೆಕೋಸನ್ನು ತುರಿದು ಹಾಕ್ಕೊಂಡಿದ್ದೀನಿ 2. 1 ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಶುಂಠಿ, 1 ಸ್ಪೂನಷ್ಟು ಬೆಳ್ಳುಳ್ಳಿ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊಪ್ಪು ನಿಮ್ಮ ಅನುಕೂಲಕ್ಕೆ ನೋಡಿ ತೊಗೊಳ್ಳಿ. ನಾನು ಇಲ್ಲಿ ಕೊತ್ತಂಬರಿ ಮತ್ತು ಸಬ್ಸಿಗೆ 2 ತೊಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಈರುಳ್ಳಿಯನ್ನು ತೊಗೊಂಡು ಇದನ್ನು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಬಾಡಿಸ್ಕೊತಾ ಇದ್ದೀನಿ. ತುಂಬ ಹೊತ್ತೇನೋ ಇದನ್ನು ನಾನು ಬಾಡಿಸೋದಿಲ್ಲ ಫ್ರೆಂಡ್ಸ್. ಒಂದು ಮಿನಿಮಮ್ ಅಂದರೆ ಒಂದು 7ರಿಂದ 8 ಸೆಕೆಂಡ್ ಅಷ್ಟೇ, 1 ನಿಮಿಷನೂ ಕೂಡ ನಾನಿಲ್ಲಿ ಬಾಡಿಸ್ಕೊಳ್ಳಲ್ಲ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿಬಿಟ್ಟು ಅದನ್ನು ಬಾಡಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನಿಮಗೆ ಸ್ಟಫಿಂಗನ್ನು ನೀವು ಹಾಗೆ ಹಸಿದನ್ನು ಕೂಡ ಹಾಕಿ ಮಾಡ್ಕೋಬೋದು. ನಾನು ಸ್ವಲ್ಪ ಬಾಡಿಸಿ ಇಟ್ಕೋತಾ ಇದ್ದೀನಿ, ಏಕೆಂದರೆ ಸ್ವಲ್ಪ 1 ದಿನ 2 ದಿನವರೆಗೂ ಮಾಡಿಕೊಡ್ಬೋದು ಮಕ್ಕಳಿಗೆ ಅಂತ ಹೇಳಿ. ಮತ್ತು ಆಗಲೇ ಕಲಸಿಟ್ಟಿರೋಂಥ ಹಿಟ್ಟು ಇದು ಒಂದು 2 ಅವರ್ಸ್ ಮೇಲಾಗಿದೆ ಫ್ರೆಂಡ್ಸ್ ನಾನು ಕಲಸಿರೋ ಅಂಥದ್ದು. ಇದನ್ನು ಈಗ ನಾನು ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ಸೈಡ್ಸು ತೆಳುವಾಗಿರಲಿ ಫ್ರೆಂಡ್ಸ್, ಹಾಗೆ ಲಟ್ಟಿಸ್ಕೊಳ್ಳಿ. ಯಾಕೆಂದರೆ ಸೈಡ್ಸು ನಾವು ಮಡಚೋದ್ರಿಂದ ಅದು ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ನೀವು ಇದನ್ನು ಮಡಚ್ಕೋಬೋದು. ನಿಮಗೆ ಯಾವ ಶೇಪ್ಸಲ್ಲಿ ಬೇಕು ಅನಿಸುತ್ತೆ ಆ ಶೇಪ್ಸಲ್ಲಿ ನೀವು ಮಡಚ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 2-3 ಥರ ಶೇಪ್ಸಲ್ಲಿ ಮಡಚ್ಕೊಂಡು ಎಲ್ಲನೂ ನಾನು ಫಿಲ್ಲಿಂಗ್ ಹಾಕ್ಕೊಂಡು
ನಾನು ಇದನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದೇ ನಾನು ಆಗಲೇ ಹೇಳ್ದಾಗೆ ನೀವು ಇದನ್ನು ಸ್ವಲ್ಪ ಹುರಿದ್ಬಿಟ್ಟಾದರೂ ಮಾಡ್ಕೋಬೋದು, ಹಾಗೇ ಇಲ್ಲ ಸ್ವಲ್ಪ ನೀವು ಬೇಕಿದ್ದರೆ ಬೇಕಿದ್ದರೂ ನೀವು ಮಾಡ್ಕೋಬೋದು, ಹಸಿದಾಗೇ ಮಾಡ್ಕೋಬೋದು. ನಾನು ಇಲ್ಲಿ 1-2 ಡೇಸ್ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಮಾಡಿಕೊಟ್ಟಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಆಮೇಲೆ ದೊಡ್ಡವರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಚಳಿಗಾಲದಲ್ಲಿ ತಿನ್ನಲಿಕ್ಕೆ. ಹೊರಗಡೆ ಮಾರ್ಕೆಟಲ್ಲಿ ಅಥವಾ ಹೊರಗಡೆ ನಾವು ಸ್ಟ್ರೀಟಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಏನು ತಿಂತೀವೋ ಅದಕ್ಕಿಂತಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಈಗ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಇವತ್ತಿನ ನುಡಿಮುತ್ತನ್ನು ಕೇಳ್ಕೊಂಬರೋಣ ಫ್ರೆಂಡ್ಸ್. ಜೀವನದಲ್ಲಿ ಸೇಡು ಇಟ್ಕೊಳ್ಳುವುದರಿಂದ ನಾವೇನು ಬಲಶಾಲಿ ಆಗುವುದಿಲ್ಲ, ಅದು ಮನಸ್ಸನ್ನು ಕಲ್ಮಶ ಮಾಡುತ್ತೆ ಅಂತ ಹೇಳ್ತಾ, ಯಾರ ಮೇಲೂ ದ್ವೇಷ ಅಥವಾ ಸೇಡನ್ನು ಸಾಧಿಸದೆ ನಾವು ಜೀವನದಲ್ಲಿ ಮುಂದೆ ಬರೋಣ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮಿಗೆ ಇಟ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಎಣ್ಣೆಯಲ್ಲೂ ಕೂಡ ಡೀಪ್ ಫ್ರೈ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಓವೆನ್ ಇದ್ದರೆ ಅದರಲ್ಲೂ ಕೂಡ ನೀವು ಇದನ್ನು ತಂದೂರಾಗೂ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ಗೆ ಇಟ್ಕೊಂಡಿದ್ದೀನಿ. ಇದು ಒಂದು 14 ಇಡ್ಲಿ ಬೇಯೋ ಅಂಥದ್ದು. ನಾನು ಒಂದೇ ಸಲ 14 ಮೋಮೋಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನೀವು 3 ಆಪ್ಷನ್ ಇದೆ, 3ರಲ್ಲಿ ಯಾವುದನ್ನು ಬೇಕಿದ್ದರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೋಡಿ, ಈಗ ಇದು ಬೆಂದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ನಾನಿಲ್ಲಿ ಒಂದು 10ರಿಂದ 15 ನಿಮಿಷವರೆಗೂ ಬೇಯಿಸ್ಕೊಂಡಿದ್ದೀನಿ. ಇದು ಫುಲ್ಲು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿದ್ದೀರಾ ಅಂದರೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಯಾವ್ದಾದ್ರು ಹೊಸ ರೆಸಿಪಿ ಜೊತೆಗೆ ಈಸಿಯಾಗಿ ಮನೇಲೇ ಮಾಡ್ಕೊಳ್ಳೋ ಅಂಥ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ಬಾಯ್.